ರಾಜ್ಯ ಬಿಜೆಪಿ ಈಗ ಗೊಂದಲದ ಗೂಡಾಗಿದೆ. ಹೀಗಾಗಿ ರಾಜ್ಯ ಬಿಜೆಪಿಯಲ್ಲಿ ಇರುವಂತಹ ಗೊಂದಲಗಳಿಗೆ ಇವತ್ತೇ ತೆರೆ ಬೀಳುತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿಯ ಕೋರ್ ಕಮಿಟಿ ಮೀಟಿಂಗ್ ನಡೀತಾ ಇದೆ. ಬಿಜೆಪಿ ಕಚೇರಿಯಲ್ಲಿ ಇವತ್ತು ಕೋರ್ ಕಮಿಟಿ ಮೀಟಿಂಗ್ ನಡೀತಾ ಇದೆ. ರಾಜ್ಯ ಬಿಜೆಪಿ ಉಸ್ತುವಾರಿಯಾಗಿರುವಂತಹ ರಾಧಾ ಮೋಹನ್ ದಾಸ್ ನೇತೃತ್ವದಲ್ಲಿ ಸಭೆ ಹಮ್ಮಿಕೊಳ್ಳಲಾಗ್ತಾ ಇದೆ. ಸಭೆಯಲ್ಲಿ ಬಿಎಸ್ ಯಡಿಯೂರಪ್ಪ, ಡಿವಿ ಸದಾನಂದಗೌಡ, ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಹಲವಾರು ನಾಯಕರು ಭಾಗಿಯಾಗಿದ್ದಾರೆ. ಆದರೆ ಕೋರ್ ಕಮಿಟಿ ಸಭೆಗೆ ಯತ್ನಾಳ್ ಮತ್ತು ಅವರ ಟೀಮ್ ಬರಲೇ ಇಲ್ಲ. ಪಕ್ಷದಲ್ಲಿನ ಭಿನ್ನಮತ, ಪಕ್ಷ ಸಂಘಟನೆ ವಿಚಾರ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಚರ್ಚೆ ನಡೆಸಲಾಗ್ತಾ ಇದೆ. ಇನ್ನು ಯತ್ನಾಳ್ ಅವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗ್ತಾರಾ ನಾಯಕರು ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ. ದೆಹಲಿಗೆ ಹೋಗಿ ಬಂದ ಬಳಿಕವೂ ಕೂಡ ಯತ್ನಾಳ್ ಗುಡುಗಿದ್ರು. ಯತ್ನಾಳ್ ಅವರು ಯಾವುದೇ ಕಾರಣಕ್ಕೂ ಕೂಡ ಮೌನವಾಗಲಿಲ್ಲ. ನಾನು ಎಲ್ಲೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ, ಯಾವುದೇ ವಿಚಾರಕ್ಕೂ ಕೂಡ ನಾನು ತಲೆ ಬಾಗಿಸೋದಿಲ್ಲ. ನಾನು ಹೋಗುವಾಗ ಯಾವ ರೀತಿಯಾಗಿದ್ದೆ, ಬರೋವಾಗಲೂ ಕೂಡ ಅದೇ ರೀತಿ ಇದ್ದೀನಿ ಅಂತ ಯತ್ನಾಳ್ ಅವರು ಮತ್ತೊಮ್ಮೆ ಯಡಿಯೂರಪ್ಪ ಹಾಗೂ BY ವಿಜಯೇಂದ್ರ ವಿರುದ್ಧ ಗುಡುಗಿದ್ರು. ಸ್ವಪಕ್ಷದ ನಾಯಕರ ವಿರುದ್ಧವೇ ಮತ್ತೆ ಸಮರ ಸಾರಿದ್ದಾರೆ ರೆಬಲ್ಸ್ ನಾಯಕ. ಈ ಹಿನ್ನೆಲೆಯಲ್ಲಿ ತೀವ್ರವಾಗಿ ಬಿಜೆಪಿಯ ಸಭೆ ಕುತೂಹಲ ಮೂಡಿಸ್ತಾ ಇದೆ. ಇವತ್ತಿನ ಬಿಜೆಪಿ ಸಭೆಯಲ್ಲಿ ಏನು ನಿರ್ಧಾರ ಆಗುತ್ತೆ, ಏನೆಲ್ಲ ನಿರ್ಣಯಗಳನ್ನು ಕೈಗೊಳ್ಳಲಾಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಇನ್ನು ಈ ಕೋರ್ ಕಮಿಟಿ ಸಭೆಯಲ್ಲಿ ಬಿಜೆಪಿ ರಾಜ್ಯ ಉಸ್ತುವಾರಿಯಾಗಿರುವಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಇವತ್ತು ಭಾಗಿಯಾಗಿದ್ದಾರೆ. ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತೆ. ಆದರೆ ಪ್ರಮುಖವಾಗಿ ಯತ್ನಾಳ್ ಅವರ ಅಸಮಾಧಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಯತ್ನಾಳ್ ಹಾಗೂ ಅವರ ಬಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಹೀಗಾಗಿ ಏನು ಚರ್ಚೆ ಆಗುತ್ತೆ, ಬಿಜೆಪಿಯಲ್ಲಿ ಎದ್ದಿರುವಂತಹ ಅಸಮಾಧಾನ, ಬಣ ರಾಜಕಾರಣ ಎಲ್ಲದಕ್ಕೂ ಫುಲ್ ಸ್ಟಾಪ್ ಇಡುವಲ್ಲಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಯಶಸ್ವಿ ಆಗ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರಾಕೇಶ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಕೇಶ್, ಈವರೆಗೆ ಯತ್ನಾಳ್ ಅವರು ಅಂದರೆ ದೆಹಲಿಗೆ ಹೋಗಿ ಬಂದ ಬಳಿಕವೂ ಕೂಡ ನಿರಂತರವಾಗಿ ಅಸಮಾಧಾನ ಹೊರಹಾಕ್ತಾನೆ ಇದ್ದಾರೆ. ಈ ನಡುವೆ ಈಗ ಕೋರ್ ಕಮಿಟಿ ಸಭೆ ಹಮ್ಮಿಕೊಳ್ಳಲಾಗ್ತಾ ಇದೆ. ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಬಹುದು, ಬಿಜೆಪಿಯಲ್ಲಿ ಎದ್ದಿರುವಂತಹ ಈ ಭಿನ್ನಮತಕ್ಕೆ ಇವತ್ತೇ ತೆರೆ ಬೀಳುವಂತಹ ಸಾಧ್ಯತೆಗಳು ಏನಾದರೂ ಇದೆಯಾ ಅಂತ? ಬಿಜೆಪಿಯ ಭಿನ್ನಮತದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನ ಸಂಪೂರ್ಣವಾಗಿ ತೊಡೆದು ಹಾಕಿ ಪಕ್ಷ ಸಂಘಟನೆಯನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪಕ್ಷದ ಹಿರಿಯ ನಾಯಕರುಗಳು ಪ್ರಯತ್ನವನ್ನು ಆರಂಭಿಸಿದ್ದಾರೆ. ಅದರ ಭಾಗವಾಗಿ ಇವತ್ತು ಬಿಜೆಪಿಯ ಕೋರ್ ಕಮಿಟಿ ಸಭೆ ನಡೀತಾ ಇದೆ. ಸಭೆಯಲ್ಲಿ ರಾಜ್ಯ ಉಸ್ತುವಾರಿಯಾಗಿರುವಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರ ಜೊತೆಗೆ ಮಾಜಿ ಸಿಎಂಗಳಾದಂತಹ ಯಡಿಯೂರಪ್ಪ, ಹಾಗೆ ಸದಾನಂದಗೌಡ, ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಹಾಗೂ ಇನ್ನಿತರರು ಪಾಲ್ಗೊಂಡಿದ್ದಾರೆ. ಸಭೆಯಲ್ಲಿ ಪ್ರಮುಖವಾಗಿ ಬಿಜೆಪಿ ಒಳಗಿನ ಅತೃಪ್ತಿ ಮತ್ತು ಅಸಮಾಧಾನದ ವಿಚಾರಗಳನ್ನ ಪ್ರಸ್ತಾಪ ಮಾಡುವುದಕ್ಕೆ ಎಲ್ಲ ನಾಯಕರುಗಳು ಸಿದ್ಧತೆಯನ್ನು ಮಾಡಿಕೊಂಡಿದ್ರು. ಆ ಭಾಗವಾಗಿ ಪ್ರಮುಖವಾಗಿ ಅದೇ ವಿಚಾರವನ್ನ ಚರ್ಚೆಗೆ ತೆಗೆದುಕೊಳ್ಳಲಾಗಿದೆ. ಭಿನ್ನಮತವನ್ನ ಬದಿಗಿಟ್ಟು ಪಕ್ಷ ಕಟ್ಟುವ ನಿಟ್ಟಿನಲ್ಲಿ ಎಲ್ಲರೂ ಕೈ ಜೋಡಿಸಬೇಕು ಅನ್ನುವಂತ ವಿಚಾರ ಚರ್ಚೆಯಾಗಿದೆ. ಹಾಗೆ ಎರಡೂ ಬಣದ ನಾಯಕರುಗಳಿಗೆ ಖುದ್ದು ರಾಜ್ಯಾಧ್ಯಕ್ಷರು ಭಾಗವಹಿಸಿರುವಂತಹ ಈ ಸಭೆಯಲ್ಲಿ ಅವರನ್ನು ಒಳಗೊಂಡಂತೆ ಎಲ್ಲರಿಗೂ ಒಂದು ಶಿಸ್ತಿನ ಸೂಚನೆಯನ್ನು ನೀಡಲಾಗಿದೆ. ಪಕ್ಷದ ಆಂತರಿಕ ವಿಚಾರವನ್ನ ಯಾವುದೇ ಕಾರಣಕ್ಕೂ ಹೊರಗಡೆ ಬಹಿರಂಗವಾಗಿ ಕೇಳಿಕೊಳ್ಳುವ ಪ್ರಯತ್ನವನ್ನ ಮಾಡಬೇಡಿ ಅನ್ನುವಂತ ಮಾತನ್ನ ಹೇಳಲಾಗಿದೆ. ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ ಅದನ್ನ ಬಗೆಹರಿಸೋದಕ್ಕೆ ಪಕ್ಷದ ನಾಯಕರುಗಳಿದ್ದಾರೆ. ಸೊ ಅವರೆಲ್ಲರೂ ಒಟ್ಟಾಗಿ ಕೂತು ಸಮಸ್ಯೆಯನ್ನು ಬಗೆಹರಿಸುವ ಪ್ರಯತ್ನವನ್ನ ಮಾಡಿಕೊಡ್ತಾರೆ. ಅದರ ಹೊರತಾಗಿ ನೀವುಗಳೇ ನೇರವಾಗಿ ಯಾವುದೇ ವಿಚಾರವನ್ನ ಮಾಧ್ಯಮಗಳ ಎದುರಾಗಲಿ ಅಥವಾ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಮಾಡೋದು ಬೇಡ ಅನ್ನುವಂತ ಇನ್ಸ್ಟ್ರಕ್ಷನ್ ಅನ್ನು ಕೊಟ್ಟಿದ್ದಾರೆ. ಇದರ ಹೊರತಾಗಿ ಯತ್ನಾಳ್ ಬಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಇಲ್ಲಿ ಬರುವಂತಹ ದೂರು ಮತ್ತು ಕಾರ್ಯಕರ್ತರ ವಲಯದಲ್ಲಿ ಬಂದಿರುವ ಅಭಿಪ್ರಾಯವನ್ನ ಒಟ್ಟಾರೆ ಸಂಗ್ರಹಿಸಿಕೊಂಡು ಕೇಂದ್ರ ನಾಯಕರ ಬಳಿ ಕೂಡಿತು ಅದನ್ನ ಚರ್ಚೆ ಮಾಡಲಾಗುತ್ತೆ. ಅಂತಿಮವಾಗಿ ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಮಾತುಕತೆಯನ್ನ ಮಾಡಿ ಅದನ್ನ ಫೈನಲ್ ಮಾಡುವಂತಹ ನಿರ್ಧಾರವನ್ನ ಕೋರ್ ಕಮಿಟಿ ಸದಸ್ಯರು ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಮೂಲಗಳ ಮಾಹಿತಿ. ಇದನ್ನು ಸೇರಿದಂತೆ ಇನ್ನಿತರ ಪಕ್ಷ ಸಂಘಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳು ಕೂಡ ಇದರಲ್ಲಿ ನಡೆಯಬಹುದು. ಸಂತೋಷ್, ಧನ್ಯವಾದಗಳು ರಾಕೇಶ್ ನಿಮ್ಮೆಲ್ಲ ಮಾಹಿತಿಗಳಿಗೆ.